ಹೇಳ್ಕೊಟ್ಟಿದ್ ರೆಸಿಪಿನ ನೀನ್ ಮಾಡ್ತಾ ಇರೋದು. 2 in 1. ಗೊಜ್ಜಾದ್ರೂ ಮಾಡ್ಕೊಳ್ಳಿ, ಸಾರಾದ್ರೂ ಮಾಡ್ಕೊಳ್ಳಿ. ಹೆಚ್ಚೋದಕ್ಕೆ ಒಂದು 2 ನಿಮಿಷ 3 ನಿಮಿಷ ಕುದಿಸೋಕೆ, ಒಗ್ಗರಣೆ ಹಾಕಿ ಕುದಿಸೋಕೆ ಬ್ಯಾಚುಲರ್ ಸಾರು. ಏನ್ ಮೇಡಮ್ ಯೋಗಾಸನ ಮಾಡ್ತಾ ಇದ್ದೀರಾ? ನೀನ್ ನವನ ಹಿಂಗಾದ್ರೆ ಯೋಗಾಸನ ಅಲ್ಲ, ಬಾಡಿ ರಿಲ್ಯಾಕ್ಸ್ ಪೀಸ್ ಪೀಸ್ RIP ಪೀಸ್. ಏನ್ ಮಾತಾಡ್ತೀಯ ಅಲ್ಲ ನೀನು? ಏನ್ ಮಾಡ್ತಾ ಇದೀಯ ಹೇಳು ಹೋಗ್ಲಿ. ನಮ್ಮ ಅಮ್ಮಂಗ್ ನಿದ್ದೆ ಬಂದ್ಬಿಟ್ಟೈತೆ, ಆದ್ರೂ ಇವಾಗ ವಿಡಿಯೋ ಮಾಡ್ಬೇಕು ಅಂತ ರೆಡಿ ಮಾಡ್ಸಿದೀನಿ. ಲೇಟ್ ಮಾಡಿದೆ, ಆಸ್ಪತ್ರೆಗೆ ಹೋಗಿ ಬಂದಿದ್ದೆ, ಲೇಟ್ ಆಯ್ತಾ, ನಾನು ರೆಡಿ ಮಾಡಿ ಇಟ್ಟಿದ್ದೀನಿ, ಏನೋ ಕೆಲಸ ಮಾಡ್ತಾ ಇದ್ದೆ, ಎಡಿಟಿಂಗ್. ಏನು ಮಾಡೋಣ ಫ್ರೆಂಡ್ಸ್, ವಿಡಿಯೋ ಮಾಡಬೇಕು, ಎಡಿಟಿಂಗ್ ಮಾಡಬೇಕು, ಜನಗಳಿಗೆ ಮುಟ್ಟಿಸ್ಬೇಕು. ಸರಿ ಹೇಳಿ ಮೇಡಮ್. ಇವತ್ತು ಬ್ಯಾಚುಲರ್ಗೆ ಒಂದು ಬಂಪರ್ ತಿಂಡಿ ತಿನ್ಬಿಟ್ರೆ ಹಿಂಗೆ ತೆಗೋದು. ಬ್ಯಾಚುಲರ್ಗೆ ಒಳ್ಳೆ ಸಾರು ಮಾಡ್ಕೊಡ್ತೀನಿ. 5 ನಿಮಿಷದಲ್ಲಿ ಮಾಡ್ಬೋದು. 5 ನಿಮಿಷನೂ ಬೇಡ ಅನ್ಸುತ್ತಿದ್ದು. ಹೆಚ್ಚೋದಕ್ಕೆ ಒಂದು 2 ನಿಮಿಷ 3 ನಿಮಿಷ ಕುದಿಸೋಕೆ, ಒಗ್ಗರಣೆ ಹಾಕಿ ಕುದಿಸೋಕೆ ಬ್ಯಾಚುಲರ್ ಸಾರು. ಹುಡುಗಿ ಆಗಿರಲಿ, ಹುಡುಗ ಆಗಿರಲಿ. ಇದನ್ನ ನೀವು ಇನ್ನೊಂದು ಹೆಸರಿಟ್ಟಿದೆಯಲ್ಲ, ಇದಕ್ಕೇನು? ಇಲ್ಲಪ್ಪ, ಬ್ಯಾಚುಲರ್ ಸಾರೇ ಹೇಳೋದಿದ್ದ. ಗೊಡ್ಸಾರು ಅದು ಬೇರೆ. ನೀವು ಗೊಡ್ಸಾರು ಅಂದ್ರೆ ಹುಣ್ಸೆಹಣ್ಣು ಸಾರು ಮಾಡ್ತೀವಿ ಗೊತ್ತಾ, ರಸಮ್ ಬೆಳ್ಳುಳ್ಳಿ, ಅದು ಬೇರೆ ಗೊಡ್ಸಾರು ಅಂತ ಹೇಳಿದ್ರೆ. ಇದಕ್ಕೆ ಬಂದು ಗೊಡ್ಸಾರು ಅಂದ್ರೆ ಏನು? ಬೇಳೆ ಇಲ್ದೇ ಇರೋ ಸಾರಿಗೆ ಗೊಡ್ಸಾರು ಅನ್ನೋದು. ಗೊಡ್ಸಾರು ಅಂದ್ರೆ ಬೇಳೆ ಇಲ್ದೇ ಇರೋ ಸಾರಿಗೆ ಗೊಡ್ಸಾರು ಅಂತಾರೆ. ಹುಣ್ಸೆಹಣ್ಣು ನೀರಲ್ಲೇ ಮಾಡೋದು. ನಾನು ಮಾಡ್ತಾ ಇರೋದು ಬ್ಯಾಚುಲರ್ ಸಾರು. ಈಸಿ ಅಂದರೆ ತುಂಬ ಈಸಿ. ಹೇಳಿದ್ನಲ್ಲ, 5 ನಿಮಿಷ ಸಾರಿದು. ತರಕಾರಿ ಬೇಡ, ಮೇಯ್ನಾಗಿ ತರಕಾರಿ ಬೇಡ, ಬೇಳೆ ಬೇಡ. ಒಂಚೂರು ಸಣ್ಣ ಪುಟ್ಟ ಐಟಮ್ ಇದೆ, ಒಂದು 5 ಐಟಮ್ ಇರುತ್ತೆ ಅಷ್ಟೇ. ಇಮ್ಮಿಡಿಯೇಟಾಗಿ ಮಾಡ್ಕೊಂಡು ತಿನ್ಕೋಬೋದು. ಅದಕ್ಕೆ ಇನ್ನೊಂದು ಕಾಂಬಿನೇಷನ್ ಏನು ಮಾಡ್ತಾ ಇದೆಯಾ? ಬ್ಯಾಚುಲರ್ ಸಾರು ಜೊತೆಗೆ ಬಾಳೆಕಾಯಿ ಪಲ್ಯ. ಬಾಳೆಕಾಯಿ ತುಂಬ ಒಳ್ಳೆಯದು ದೇಹಕ್ಕೆ. ಹಾಗಾಗಿ ವಾರಕ್ಕೆ 1 ಸಲ 2 ಸಲ ತಿನ್ನಿ ಮಾಡಿಕೊಂಡು ಈಸಿಯಾಗಿ ಹೇಳ್ಕೊಡ್ತೀನಿ. ಜಾಸ್ತಿ ಏನಿಲ್ಲ, ಬಾಳೆಕಾಯಿ ತರೋದು ಒಂದೇ ಕೆಲಸ ನಿಮ್ಮದು. ಬೇಗ ಮಾಡಿ ತಿನ್ನೋದಕ್ಕೆ ಸೂಪರಾಗಿ ರೆಡಿಯಾಗಿ ನಾನು ಹೇಳ್ಕೊಡ್ತೀನಿ. ತುಂಬ ಈಸಿಯಾಗಿ ಹೇಳ್ಕೊಡ್ತೀನಿ. ಜಾಸ್ತಿ ಏನು ಖರ್ಚು ಇರೋದಿಲ್ಲ. ಇರೋದ್ರಲ್ಲಿ ಮಾಡಿ ತಿಂದರೆ ಸೂಪರಾಗಿರುತ್ತೆ. ಬಾಳೆಕಾಯಿ ಪಲ್ಯ ಜಾಸ್ತಿ ಮಾಡೋದು ತಿಥಿಗೆ ಅಂತ ಹೇಳ್ತಾರೆ. ಶುಭಕ್ಕೆ ಅಶುಭಕ್ಕೆ ಅಂತಲ್ಲ, ಮೊದಲೇ ಆರೋಗ್ಯ. ಯಾಕೆ ತಿಥಿಲಿ ಮಾಡ್ತಾರೆ ಅಂದರೆ ಇಷ್ಟಿಷ್ಟು ತಿಂತಾರೆ. ತಿಥಿಲಿ ವೆಜ್ ಆಗಲಿ ನಾನ್ ವೆಜ್ ಆಗಲಿ, ವೆಜ್ ಅವ್ರಿಗೆ ಕಡಿಮೆ ಹೋಯ್ತಾರೆ. ಮಾಂಸ ಹಾಕಿದ್ರೆ ಇಷ್ಟಿಷ್ಟು ತಿನ್ಕೊಂಬರ್ತಾರೆ. 2 ಹೊತ್ತದು ಒಂದೇ ಹೊತ್ತು ತಿಂತಾರೆ. ಆಯಿತಾ? ಇತರೆಯವರು ಅಂತ ಹೇಳಿದ್ರೆ, ನಾನು ಕ್ಯಾಸ್ಟ್ ಬಗ್ಗೆ ಮಾತಾಡ್ತಿಲ್ಲ. ಬ್ರಾಹ್ಮಣರಲ್ಲಿ ಮೇಯ್ನ್ ಬಾಳೆಕಾಯಿನಲ್ಲಿ ಪಲ್ಯ, ಬಾಳೆ ದಿಂಡಲ್ಲೂ ಪಲ್ಯ ಮಾಡ್ತಾರೆ. ಯಾಕೆ ಅಂದರೆ ಜಾಸ್ತಿ ಅನ್ನ ಹುಳಿ, ಅನ್ನ ರಸಮ್ ತಿನ್ನೋದ್ರಿಂದ ಸ್ವಲ್ಪ ಡೈಜೆಷನ್ ಬೇಗ ಆಗಲಿ, ಆಮೇಲೆ ಕರುಳೆಲ್ಲ ಶುದ್ಧ ಆಗುತ್ತೆ. ನಾರಿನಂಶ ಜಾಸ್ತಿ ಬಾಳೆಕಾಯಿನಲ್ಲಿ. ಹಾಗಾಗಿ ಅದನ್ನು ಮಾಡ್ತಾರೆ. ಶುಭ ಅಂತೆಲ್ಲ ಹೊರಟೋಯ್ತು. ಇವಾಗ ಹೆಲ್ತ್ ಇಶ್ಯೂಸ್ ಆದರೆ ಮಾಡಲೇಬೇಕು. ಜಾಸ್ತಿ ನಾವು ಮಾಡ್ತೀವಿ, ಬೇರೆಯವರು ಮಾಡೋದಿಲ್ಲ. ನಾನು ನೋಡಿಲ್ಲ. ಮಾಡಿದ್ರೆ ಅದಕ್ಕೆ ಈರುಳ್ಳಿ ಒಗ್ಗರಣೆ ಹಾಕ್ತಾರೆ. ಶಾಂತಂ ಪಾಪಂ. ಏನು ಹಾಕಬೇಕು ಅಷ್ಟು ಹಾಕಬೇಕು. ಏನೋ ಹೇಳ್ತಾರೆ, ಹಿಂಗು ತೆಂಗು ಇದ್ರೆ ಕೋತಿನೂ ಅಡುಗೆ ಮಾಡುತ್ತೆ ಅಂತ. ಕೋತಿನೇ ಮಾಡ್ತಿಲ್ಲ. ಕೋತಿಯವ್ರ ಫ್ಯಾಮಿಲಿ. ಈಗ ನಾನು ಮನುಷ್ಯಲಾಗಿದ್ದೀವಿ, ಮಾಡಿ ತೋರಿಸ್ತೀವಿ. ಕೋತಿ ಯಾವ ಅಡುಗೆ ಮಾಡ್ತದಮ್ಮ? ಅದು ಗಾದೆ ಮಾತು ಸುಳ್ಳದು. ಯಾವ ಕೋತಿಗೆ ಅಡುಗೆ ಬರ್ತದೆ ಅಲ್ವಾ? ಬಾಳೆಹಣ್ಣು ತಿನ್ನೋಕೆ ಬರ್ತದೆ, ಬಾಳೆಕಾಯಿ ಪಲ್ಯ ಮಾಡೋಕ್ಕೆ ಬರ್ತದೆ ಅದಕ್ಕೆ? ಕೋತಿಗೆ ಬರೋಲ್ಲ. ಕಾಮಿಡಿ ಅದು ಅಷ್ಟೇ. ನಾನು ಇಂಗು ತೆಂಗು ಹಾಕಿ ಬಾಳೆಕಾಯಿ ಪಲ್ಯ ಮಾಡಿ ತೋರಿಸ್ತೀನಿ. ಬನ್ನಿ, ಸಖತ್ತಾಗಿರುತ್ತೆ, ಸಾಫ್ಟಾಗಿರುತ್ತೆ. ಹಲ್ಲು ಇಲ್ದಿದವರು ತಿನ್ಬೋದು. ಓಕೆ ಬನ್ನಿ. ಏಜೇ ಇಲ್ಲ, ಯಾರು ಬೇಕಾದ್ರೆ ತಿಂದು ಎಂಜಾಯ್ ಮಾಡ್ಬೋದು. ನಂಗೊಂದು ಬೋಸಿ ಕೊಡೋರು ಹುಷಾರ್ ತಪ್ಪಿದಾಗ ಒಂದೊಂದು ಬೋಸಿ ತಿನ್ನುವೆ ನಾನು. ಅಮ್ಮ ಅದರಲ್ಲಿ ಡೈಜೆಷನ್ ಹೆವಿ ಒಳ್ಳೇದು. ಮತ್ತೆ ಬಾಳೆಹಣ್ಣು ಕೊಡ್ತೀರಿ, ಪಾಯ್ಸನ್, ಫುಡ್ ಪಾಯ್ಸನ್, ಹೊಟ್ಟೆಲಿ ಕೂತ್ಲು ಕಲ್ಲಿದ್ರೆ ಏನಾದ್ರೂ ಇದ್ರೆ ಒಳ್ಳೇದು. ಪೆಟ್ಸ್ ಇದೆ. ಸೊ ಹಾಗಾಗಿ ಒಂದ್ಸಲ ಆಹಾರದಲ್ಲಿ ಏನಾರು 1-2 ಕೂದಲು ಹೋಯ್ತು ಅಂದರೆ ನಮಗೆ ಅದು ತಿಂದಿದ್ರನ್ನ ಡೈಜೆಷನ್ ಆಗಿ ಇಂಟೆಷನ್ದು ಮೋಷನಲ್ಲಿ ಹೊರಟೋಗುತ್ತೆ. ಕೂದಲು ಸಮೇತ ಕಲ್ಲಾಗಿರಲಿ ಎಲ್ಲವೂ ಮೂಲ ಇದೇನೆ. ಬಾಳೆಕಾಯಿ ಬಾಳೆ ದಿಂಡಲ್ಲಿ ಮಾಡ್ಬೋದು. ನಂಗೆ ಬಾಳೆ ದಿಂಡಲ್ಲಿ ನಾನು ಮಾಡೋದಿಲ್ಲ, ಮಾಡೇ ಇಲ್ಲ. ನಾನು ಕ್ಲೀನಾಗಿ ಬರೋದಿಲ್ಲ. ಹಾಗಾಗಿ ಅದು ನಾರು ತೆಗಿಬೇಕು ಸಿಕ್ಕಾಪಟ್ಟೆ ಬಾಳೆ ದಿಂಡಲ್ಲಿ. ಲೆಟ್ಸ್ ಗೋ. ಬ್ಯಾಚುಲರ್ ಸಾರಿಗೆ ಏನೇನು ಬೇಕು ಅಂತ. ಬ್ಯಾಚುಲರ್ ಸಾರು ಫಸ್ಟ್ ರೆಸಿಪಿ. ಹೌದು, ತುಂಬ ಈಸಿ. ಮನೇಲಿರೋ ಅಂಥ ಐಟಮು, ಎಲ್ಲೂ ಹೊರಗಡೆ ತರದೇ ಇರೋಂಥದ್ದು ಏನು, ಮನೇಲೇ ಇರೋಂಥ ಐಟಮು. ಬಿಡು, ಆಯ್ತು ಪರವಾಗಿಲ್ಲ, ಹಂಗೆ ಹೇಳ್ಕೊಂಡು ತೋರಿಸ್ಕೊಂಡು ಹೋದ್ರೆ ಇನ್ನ ಈಸಿ. ಕಡಲೆಬೇಳೆ, ಉದ್ದಿನ ಬೇಳೆ, ಸಾಸಿವೆ, ಈರುಳ್ಳಿ, ಟೊಮೆಟೊ, ಅರಿಶಿನ, ಖಾರದ ಪುಡಿ, ಉಪ್ಪು, ಕೊತ್ತಂಬರಿ, ಜೈ. ಅಷ್ಟೇ, ಮುಗೀತು. ಉಪ್ಪು ಅಷ್ಟೇ. ಇದೆ.
ಅಷ್ಟೇ ಗೈಸ್, ಎಣ್ಣೆಯನ್ನು ಕುದಿಸಲು ಅಲ್ಲ ಕಾಯಿಸಲು ಇಕ್ಕಿ ವಾಸನೆ ಬಂತು ಕಾದಿದ್ದು. ಕಡಲೆಬೇಳೆ ಉದ್ದಿನ ಬೇಳೆ ಜಾಸ್ತಿ ಹಾಕಿದ್ರೇನೆ ಈ ಸಾರ್ಗೆ ಮಜಾ ಬರೋದು. ಕುಟುಂಬ ಸೌಂಡ್ ಬರ್ಬೇಕು. ಅಂಡ್ ಇದು ನಮ್ಮ ಅಪ್ಪಂದು ಫೇವ್ರೆಟ್ ಅಲ್ಲಿ ಫೇವ್ರೆಟ್. ನಮ್ಮ ಅಪ್ಪ 3 ಹೊತ್ತು ಉಪ್ಪಿಟ್ಟು ಕೊಟ್ಟರು ತಿಂತಾರೆ, 3 ಹೊತ್ತು ಈ ಬ್ಯಾಚುಲರ್ ಸಾರು ಮಾಡ್ಕೊಟ್ರು ತಿಂತಾರೆ. ಅಷ್ಟೊಂದು ಫೇವ್ರೇಟ್ ಅವ್ರಿಗೆ. 3 ಈರುಳ್ಳಿ ದೊಡ್ಡದು, 2 ಮೆಣಸಿನ್ಕಾಯಿ ಹಾಕಿದ್ರೆ ಅಚ್ಕಾರ ಹಾಕ್ತೀನಿ, ಹಾಗಾಗಿ 2 ಹಸಿಮೆಣಸಿನ್ಕಾಯಿ, ಒಂಚೂರು ಕರಿಬೇವು, 3 ಈರುಳ್ಳಿ. ಕೆಂಪಗಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಾಕಿದ ತಕ್ಷಣ ಉಪ್ಪು ಹಾಕ್ಬಿಡಿ ದಯವಿಟ್ಟು, ಬೇಗ ಅಡುಗೆ ಆಗುತ್ತೆ, ಬೇಗ ಬೇಯುತ್ತೆ, ಮಸಾಲೆನೂ ಇಟ್ಕೊಳ್ಳಿ. ಹೌದು, ಬ್ಯಾಚುಲರ್ ಅಂದ್ರೆ ಈರುಳ್ಳಿ ಟೊಮೊಟೊ ಎಲ್ಲ ಇಟ್ಟಿರ್ತಾರೆ. ಬ್ಯಾಚುಲರ್ ಅಂದ್ರೆ ಈರುಳ್ಳಿ ಟೊಮೊಟೊ ಬಿಟ್ರೆ ಬೇರೆ ಏನು ಇಡೋದೇ ಇಲ್ಲ ಅವರು. ಅದೇ ಮ್ಯಾಟರು. ಬರೀ ಚಿತ್ರಾನ್ನ ಮಾಡ್ಕೊಂಡು ತಿಂತಾರೆ, ಥರ ಸಾರು ಥರ ಮಾಡ್ಕೊತೀನಿ, ಡಿಫ್ರೆಂಟ್ ಆಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ, 2 ಹೊತ್ತು ಆಗುತ್ತೆ. ಅಪ್ಪ ಆನೇಕಲ್ ಡಿಪೋದಲ್ಲಿ ಕೆಲಸ ಮಾಡ್ತಾ ಇದ್ರು, ಅವಾಗ ಯಾವಾಗಲೂ ಇದೆ ಅಂತೆ ಮಾಡ್ಕೊಂಡು ತಿಂತದ್ದು. ಇದಕ್ಕೆ ಅಪ್ಪನೇ ಬ್ಯಾಚುಲರ್ ಸಾರು ಅಂತ ಇಟ್ರ ಇಲ್ಲ ಅದಕ್ಕೆ ಅಂತಾನೆ ಹೆಸರಿದೆಯಾ ಗೊತ್ತಿಲ್ಲ ನನಗೆ. ಅನ್ನ ಮಾಡ್ಕೊಳ್ಳೋದಂತೆ, ಈ ಥರ ಬ್ಯಾಚುಲರ್ ಸಾರು ಮಾಡ್ಕೊಳ್ಳೋದಂತೆ, ತಿನ್ನೋದು, ಹಪ್ಪಳ ಸಂಡಿಗೆ ಏನೂ ಇಲ್ಲ, ಇಷ್ಟೇ. ಸೊ ಬೇಸಿಕಲಿ ಅಪ್ಪ ಹೇಳ್ಕೊಟ್ಟಿದ್ ರೆಸಿಪಿನ ನೀನ್ ಮಾಡ್ತಾ ಇರೋದು. ಹೌದು, ನಮ್ಮ ಅಪ್ಪ ಹೇಳ್ಕೊಟ್ಟಿದಂತೆ ಗಾಯ್ಸ್. ಇದನ್ನ ಒಂದ್ಸಲ ಮಾಡಿ ಕೊಡೋರು, ಅವಾಗ ಸ್ಟಾರ್ಟಿಂಗಲ್ಲಿ ಮಾಡ್ಕೊಡ್ತೀನಿ ತಿಂತೀಯ ಅನ್ನೋರು, ನಾನು ಬೇಜಾರು ಮಾಡ್ಕೊಂಡ್ಬಿಡ್ತೀನಿ ಅಂತ. ನಾನು ಡಿಫ್ರೆಂಟ್ ಆಗಿರ್ಬೋದೇನೋ ಮಾಡ್ಕೊಡಿ ಅಂದರೆ, ಬ್ಯಾಚುಲರ್ ಸಾರು ಅಂತ ಅಷ್ಟು ನಕ್ಕಿದ್ದೀನಿ, ಹೆಸರಿಗೆ ಸಖತ್ ಟೇಸ್ಟಿಯಾಗಿತ್ತು ಹೇಳ್ಬೇಕಂದ್ರೆ. ಹಂಗಾಗಿ ನಾನು ಬೇಜಾರಾದಾಗ ಅನ್ನ ಹುಳಿ ಮಾಡಬೇಕು, ರಸಮ್ ಮಾಡಬೇಕು ಅಂದರೆ ಬೇಡ ರೀ, ಅದೇ ನಾನು ಹೇಳ್ಕೊಟ್ನಲ್ಲ ಬ್ಯಾಚುಲರ್ ಸಾರು ಅದನ್ನೇ ಮಾಡಿ ಅನ್ನೋರು ಯಾವಾಗಲೂ ಕೇಳ್ತಾರೆ. ಈಗಲೂ ಇಷ್ಟ ನಮ್ಮ ಅಪ್ಪಂಗೆ, ಇವಾಗಲೂ ಇಷ್ಟ. ಏನು ಮಾಡಿಲ್ಲ ಅಂದ್ರೆ ಒಂಚೂರು ಬ್ಯಾಚುಲರ್ ಸಾರು ಮಾಡ್ಕೊಟ್ಬಿಡು ಸಾಕು ಅಂತಾರೆ. ಅಡುಗೆ ಅಂತಾನೆ ಏನು ಕೇಳಲ್ಲ, ಉಪ್ಪಿಟ್ಟು ಇಲ್ಲ ಅಂದ್ರೆ ಈ ಸಾರು 2 ಇದ್ರೆ ಅವ್ರಿಗೆ ವರ್ಷ ಎಲ್ಲ ಇದೆ ಬೇಕಾದ್ರೆ ತಿಂತಾ ಇರ್ತಾರೆ. ನೋಡಿ, ಈರುಳ್ಳಿ ಬಾಡಾಯ್ತು, ಚೆನ್ನಾಗಿ ಫ್ರೈ ಆಯಿತು ನೋಡಿ, ಕಲರ್ ಎಲ್ಲ ಬೇರೆ ಕಲರ್ ಶುರುವಾಯಿತು. ದಪ್ಪಗಿರೋ ಟೊಮೊಟೊನ ತೊಗೊಂಡಿದ್ದೀನಿ, 3 ಟೊಮೊಟೊ. ಹೌದು, ಹುಳಿ ಟೊಮೊಟೊ ಜಾಸ್ತಿ ಹಾಕಬೇಕು ಟೊಮೊಟೊನ, ಯಾಕಂದರೆ ಬ್ಯಾಚುಲರ್ ಸಾರಿಗೆ ಮೇನ್ ಕ್ಯಾರೆಕ್ಟರ್ಗಳು ಈರುಳ್ಳಿ ಟೊಮೊಟೊ 2, ಹಾಗಾಗಿ ಜಾಸ್ತಿ ಹಾಕಬೇಕು. ಜಸ್ಟ್ ಒಂದು ಮಿಕ್ಸ್ ಮಾಡಿಬಿಟ್ಟು ಗೊಜ್ಜನ ಮುಚ್ಚಿಡ್ತೀನಿ. ಇವಾಗ ಸ್ವಲ್ಪ ಅರಿಶಿನ ಹಾಕಿ, ಸ್ವಲ್ಪ ಜಾಸ್ತಿ ಅರಿಶಿನ ಹಾಕ್ತೀನಿ. ಇದು ಇವಾಗ ಚೆನ್ನಾಗಿ ಹೊಂದ್ಕೋಬೇಕು, ಸಾಫ್ಟ್ ಆಗ್ಬಿಡ್ಬೇಕು, ಟೊಮೊಟೊ ಹುರಿಬೇಕು. 5 ನಿಮಿಷ ಬಿಟ್ಟು, 5 ನಿಮಿಷ ಏನಿಲ್ಲ, ಇದು ಕ್ಲೋಸ್ ಮಾಡಿ ಬಿಟ್ಬಿಡಿ, ಸ್ವಲ್ಪ ಎಲ್ಲ ಒಣ ಇದಾಗ್ಲಿ ಅಷ್ಟೇ, ಬೇಯ್ಲಿ. ಅರ್ಧ ಸ್ಪೂನ್ ಹಚ್ತಾರೆ. ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ, ಯಾಕಂದ್ರೆ ಹಸಿಮೆಣಸಿನ್ಕಾಯಿ ಹಾಕಿದ್ದೀರಾ, 2 ಅವರಲ್ಲಿ ಎತ್ಕೋತಿದ್ರು, ಅರ್ಧ ಸ್ಪೂನು ಇಲ್ಲ, ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಉಪ್ಪು ನೋಡ್ಕೊಳ್ಳಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ. ಆಮೇಲೆ ಕೊತ್ತಂಬರಿ ಸೊಪ್ಪು. ಇದರಲ್ಲಿ ಒಂದು ಟ್ರಿಕ್ ಇದೆ, ಅದನ್ನ ನಮ್ಮಮ್ಮ ಈಗ ಹೇಳ್ತಾರೆ, ಇದು ಏನು ಅಂತ ಮ್ಯಾಟ್ರ್ ಇದೆ, ಇಲ್ಲೊಂದು ಮ್ಯಾಟ್ರ್ ಇದೆ. ಇವಾಗ ಮಾಡಿರೋದಕ್ಕೆ ಏನಂತಾರೆ, ಇದು ಟೊಮೆಟೊ ಗೊಜ್ಜು ಅಲ್ವಾ. ಇದನ್ನ ಸ್ವಲ್ಪ ಏನಾದ್ರು ಒಂದು ಆ್ಯಡ್ ಮಾಡಿದ್ರೆ ಬ್ಯಾಚುಲರ್ ಸಾರು ಆಗುತ್ತೆ. ಇವಾಗ ನಾನು ಸ್ವಲ್ಪ ಈ ಗೊಜ್ಜನ್ನ ಎತ್ತಿಟ್ಕೊತೀನಿ. ಅದು ಅನ್ನಕ್ಕೆ ಆಮೇಲೆ ಬೇಕಾ ಟೊಮೆಟೊ ಗೊಜ್ಜನ್ನ ಕಲ್ಸ್ಕೊಂಡು ತಿನ್ಬೋದು ಅಂತ ಉದ್ದೇಶಕ್ಕೆ ಎತ್ತಿಟ್ಕೊತಾ ಇದ್ದಾರೆ ಅಷ್ಟೇ ಅವರು. ಒಂದೇ ಇದರಲ್ಲಿ 2 ಥರ ಅಡುಗೆ ಇರುತ್ತೆ. ಒಂದು ಟೊಮೊಟೊ ಗೊಜ್ಜು ಆಯ್ತಾ, ಇನ್ನೊಂದು ಬ್ಯಾಚುಲರ್ ಸಾರು. ಅದಕ್ಕೆ ಏನ್ ಹೇಳಿ ಎಕ್ಸ್ಟ್ರಾ ಬರೀ ನೀರು. ಟೊಮೊಟೊ ಗೊಜ್ಜು ಆಯ್ತು, ಬ್ಯಾಚುಲರ್ ಸಾರು ಆಯ್ತು. 2 in 1 ರೆಸಿಪಿ. ಇದು 2 in 1 ರೆಸಿಪಿ. ಕರೆಕ್ಟ್. ಗೊಜ್ಜಾದ್ರೂ ಕಲ್ಸ್ಕೊಳ್ಳಿ, ಸಾರಾದ್ರೂ ಮಾಡ್ಕೊಳ್ಳಿ. ನೋಡಿ, 2 in 1. ಗೊಜ್ಜಾದ್ರೂ ಮಾಡ್ಕೊಳ್ಳಿ, ಸಾರಾದ್ರೂ ಮಾಡ್ಕೊಳ್ಳಿ. ಈಸಿ ಬ್ಯಾಚುಲರ್ ಸಾಂಬಾರ್. ಚಿತ್ರಾನ್ನದ ಗೊಜ್ಜು ಥರನೇ ಇರುತ್ತೆ, ಆದರೆ ಇದು ಟೊಮೊಟೊ ಜಾಸ್ತಿ ಇರುತ್ತೆ, ಹುಳಿ ಉಪ್ಪು ಖಾರ ಎಲ್ಲ ಮುಂದೆ ಇರುತ್ತೆ. ನೀರಾಗಿ ಬೇಕಂದವ್ರಿಗೆ, ನಂಗೆ ಗೊಜ್ಜಲ್ಲಿ ಬೇಡ ಅಂದಾಗ ಇದನ್ನು ಮಾಡ್ಕೋಬೋದು. ಇಲ್ಲ ಇದನ್ನೇ ಬ್ಯಾಚುಲರ್ ಸಾರು ಅಂತಾರೆ, ಇದನ್ನು ಟೊಮೊಟೊ ಗೊಜ್ಜು ಅಂತಾರೆ, ಡಿಫ್ರೆನ್ಸ್ ಏನಿಲ್ಲ. ನಾನು ನಮ್ಮ ಮನೆಯವ್ರಿಗೆ, ಅಯ್ಯೋ ಇಷ್ಟೇನೇನ್ರಿ
ನೀರ್ ಹಾಕ್ಬಿಟ್ರೆ ಬ್ಯಾಚಲರ್ ಸಾರು ಆಗತ್ತ ಅಂತ ನಾನೇ ಅಪ್ಪನ ಕಾಲು ಎಳಿತಿದ್ದೆ ಯಾವಾಗ್ಲೂ. ತುಂಬಾ ಟೇಸ್ಟ್ ಚೆನ್ನಾಗಿರತ್ತದು. ಇದು ಒಳ್ಳೆ ಇವಾಗ ಹಾಕೋಬಾರ್ದು, ರಸ ತರ ಆಗೋಗುತ್ತೆ ಇದು. ಟೊಮೆಟೊ ಎಲ್ಲ ಚೆನ್ನಾಗಿ ಈಗ ಕುದಿ ಸ್ಮ್ಯಾಶ್ ಆಗೋಕ್ ಶುರು ಆಗುತ್ತದು. ಗೈಸ್, ಬ್ಯಾಚುಲರ್ ಸಾರು ರೆಡಿ, ಟೊಮೆಟೊ ಗೊಜ್ಜು ರೆಡಿ. ನಿಮಗೆ ಏನ್ ಬೇಕೋ ಕಲ್ಸ್ಕೊಂಡು ತಿನ್ಕೊಳ್ಳಿ. ಅಂದ್ರೆ ಕುದಿಬೇಕು. ಒಂದ್ ಐಡಿಯಾ ಕೊಡ್ಲಾ? ಹೆಣ್ಮಕ್ಳಿಗೆ ಹೋಗಯ್ಯ ಯಾವನ್ ಸಾಂಬಾರ್ ಮಾಡ್ತಾನೆ ಅಂತ ಏನು ಚಪಾತಿ ಗಿಪಾತಿಗೆ ಏನಾರು ಟೊಮೆಟೊ ಗೊಜ್ಜು ಮಾಡಿದ್ರೆ ಸ್ವಲ್ಪ ನೀರ್ ಹಾಕ್ಬಿಟ್ಟು ಅದನ್ನ ಸಾಂಬಾರ್ ಅಂತ ಕೊಟ್ಬಿಡಿ ಗೈಸ್, ಗೊತ್ತೇ ಆಗಲ್ಲ ಅಲ್ವಮ್ಮ? ಈ ಕಾಲದಲ್ಲಿ ಹುಡುಗರು ಅಡಿಗೆ ಕಲ್ತಿರ್ತಾರಮ್ಮ, ಏಮರ್ಸಕ್ಕಾಗಲ್ಲ ಅಂತ್ಯಾ? ನಮ್ಮ ಅಪ್ಪನ ಏಮರ್ಸಂಗಲ್ಲ ಅಲ್ಲ. ಹಂಗಂತಲ್ಲ, ಅಪ್ಪ ಹೇಳ್ಕೊಟ್ರ ರೆಸಿಪಿ ಇದು. ನಾಲ್ಕು ನಿಮ್ಮ ಅಪ್ಪನ ಏಮರ್ಸ್ಲಿ, ಅಪ್ಪ ಹೇಳಿದ ರೆಸಿಪಿ. ರೆಡಿ ಆಯ್ತು ನಮ್ಮ ಒಂದು ಬ್ಯಾಚುಲರ್ ಸಾರು. ಅನ್ನ ಹಾಕೊಂಡು ಒಳ್ಳೆ ಕುದಿ ಬರ್ತದೆ, ಕಲರ್ಫುಲ್ ಆಗಿದೆ, ಟೇಸ್ಟಿ ಆಗಿದೆ. ಉಪ್ಪು ಬೇಕಾದ್ರೆ ಒಂದ್ ಸ್ವಲ್ಪ ನೋಡ್ಕೊಳ್ಳಿ, ನಿಮ್ಗೆ ಖಾರ ತಕ್ಕನಂಗೆ ಖಾರ ಬೇಕಾ ಖಾರನೂ ಹಾಕೊಳ್ಳಿ. ಆಲ್ಮೋಸ್ಟ್ ಎಲ್ಲ ಹಾಕಿದೀನಿ, ಕುದಿ ಬಂದಾಯ್ತು, ಎತ್ತಿಟ್ಬಿಡ್ತೀನಿ ಈಗ. ಓಕೆ, ಬ್ಯಾಚುಲರ್ ಸಾರು ಇಸ್ ರೆಡಿ. ಬೇಕಾದ್ರೆ ತುಪ್ಪ ಹಾಕೊಳ್ಳಿ, ಒಳ್ಳೆ ಮಜಾ ಸಿಗುತ್ತೆ. ತುಪ್ಪ, ಇದ್ರ ಮೇಲೆ ತುಪ್ಪ ಹಾಕೊಂಡು ಊಟ ಮಾಡಿ, ಸೂಪರ್. ಈಗ ಏನೋ ಬಾಳೆಕಾಯಿ ಪಲ್ಯ, 3 ಸ್ಪೂನ್ ಎಣ್ಣೆ ಹಾಕೊಂಡಿದ್ದಾರೆ. ಕಡಲೆಬೇಳೆ, ಉದ್ದಿನ ಬೇಳೆ, ಒಣಮೆಣಸಿನ್ಕಾಯಿ, ಸಾಸಿವೆ, ಕರಿಬೇವು. ಇದು ಅಷ್ಟೇ, ಜಾಸ್ತಿ ಹಾಕೋಬೇಕು, ತುಂಬಾ ರುಚಿ. ನಮ್ಮನೇಲಿ ಕಡಲೆಬೇಳೆ, ಉದ್ದಿನಬೇಳೆ ತುಂಬಾ ಜಾಸ್ತಿ ತಿಂತೀವಿ. ನಮ್ಗೆ ಇಷ್ಟ, ಕುಟುಂಬ ಅನ್ಬೇಕು ನಮ್ಗೆ ಊಟಕ್ಕೆ. ಇದು ಈಸಿನೇ ಮಾಡೋದು. ಬಾಳೆಕಾಯಿ ಪಲ್ಯ ಅಂಡ್ ಬ್ಯಾಚುಲರ್ ಸಾರು ಇಸ್ ರೆಡಿ. ಟುಡೇಸ್ ಅಡಿಗೆ ಇಸ್ ಓವರ್. ನೋಡಿ, ಒಂದು ಬಾಳೆಕಾಯಿ ಹಾಕೊಂಡಿರೋದು, ಸಿಪ್ಪೆ ತೆಗೆದು ಹೆಚ್ಚಿಬಿಟ್ಟು ನೀರಲ್ಲಿ ಇಟ್ಟಿದ್ದೀನಿ, ಕಪ್ಪು ಬರಬಾರ್ದು ಅಂತ. ಈ ನೀರನ್ನ ಇನ್ನೊಂದ್ಸಲ ಇವಾಗ ತೊಳೆದು ಫ್ರೆಶ್ ವಾಟರಲ್ಲಿ ಹಾಕಿರೋದು. ಇನ್ನೂ ಒಂದ್ಸಲ ನೀರನ್ನ ಬಗ್ಗಿಸ್ಬಿಟ್ಟು ಪಲ್ಯಕ್ಕೆ ಹಾಕೋತೀನಿ. ಮೀನು ಹಿಂಗೆ ಹಾಕೊಳ್ಳಿ, 2 ಚಿಟಿಕೆ. ದಯವಿಟ್ಟು ಇದಕ್ಕೆ ಈರುಳ್ಳಿ ಹಾಕ್ಬೇಡಿ, ಚೆನ್ನಾಗಲ್ಲ. ನಾವೇನು ಹೇಳ್ಕೊಡ್ತೀವಿ ಅದನ್ನ ಮಾಡಿ ಪ್ಲೀಸ್. ಇಲ್ಲ ಅಂದ್ರೆ ನಿಮ್ಗೆ ಆಮೇಲೆ ನೀವು ಎಕ್ಸ್ಟ್ರಾ ಆಡ್ ಮಾಡಿದ್ರೆ ಅದು ಹಾಳಾಗುತ್ತೆ, ಆಮೇಲೆ ಬೈಬೇಡಿ ನಮ್ಮನ್ನ ಕಮೆಂಟ್ ಅಲ್ಲಿ. ನೋಡಿ, ಓಕೆ. ಈಗ ಬಾಳೆಕಾಯಿ, ಕಡಲೆಬೇಳೆ, ಉದ್ದಿನಬೇಳೆ, ಇಂಗು ಎಲ್ಲ ಆಯ್ತು. ಈಗ ಬಾಳೆಕಾಯಿ, ಹಸಿ ಬಾಳೆಕಾಯಿ, ಬೇಯಿಸೋದೇನಿಲ್ಲ. ಹೆಚ್ಕೊಂಡು ಅದು ಒಂದೇ ಒಂದ್ ಬಾಳೆಕಾಯಲ್ಲಿ 3 ಜನ ತಿಂತೀವಿ. 2 ಹಾಕೋಬಹುದು, ನಮಗ್ ಸಾಕು. ನಮ್ಮಲ್ಲಂತೂ ಸೈಡ್ಸ್ ಇದ್ದೇ ಇರುತ್ತೆ, ನಿಪ್ಪಟ್ಟು, ಮಿಕ್ಸರ್ ಎಲ್ಲ ಇದ್ದೇ ಇರುತ್ತೆ. ಹಾಗಾಗಿ ಇದು ಸಾಕು ನಮ್ಗೆ. ಪಲ್ಯನು ಇದು ಸಾಕು. ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಿಬಿಟ್ರೆ ಇನ್ನು ಅದೇ ಕಲ್ಲರು ಅದೇ ಥರನೇ ಉಳ್ಕೊಳ್ಳುತ್ತೆ. ಈ ಥರ 1 ನಿಮಿಷ ಎಣ್ಣೆಲಿ ಫ್ರೈ ಮಾಡೋದ್ಮೇಲೆ ಸ್ವಲ್ಪನೇ ನೀರು ಹಾಕಬೇಕು. ಇದು ಮುಳುಗಷ್ಟು ಹಾಕಬಾರ್ದು, ಸ್ವಲ್ಪ ಹಾಕಬೇಕು, ಬೆಂದೋಗುತ್ತೆ ಬೇಗ. ನೋಡಿ, ಅದಕ್ಕೆ ಮೀನು ನೀರು ತುಂಬಾ ಕಡಿಮೆ ಹಾಕಬೇಕು, ಸಿಮ್ಮಲ್ಲಿಟ್ಟು ಬೇಯಿಸ್ಬೇಕು. ಇಲ್ಲ ಅಂದ್ರೆ ಫುಲ್ ಮೆತ್ತಗಾಗಿ ಗಂಜಿ ಥರ ಆಗ್ಬಿಡತ್ತೆ. ತುಂಬಾ ಇದು ನಾಜೂಕಾಗಿ ಮಾಡಬೇಕು. ನೋಡಿ, ಸ್ವಲ್ಪನೇ ತಗೊಂಡಿದ್ದೀನಿ, ಮುಳುಗಂಗಿಲ್ಲ. ಎಷ್ಟು ಹಾಕಿರ್ತೀರ ಪಲ್ಯಕ್ಕೆ, ನೋಡಿ ಇಷ್ಟೇ, ಮುಳುಗು ಇಲ್ಲ. ಅದು ಇಷ್ಟರಲ್ಲೇ ಪಲ್ಯಕ್ಕೆ ನೀರು ಸಾಕು, ತುಂಬಾ ಸಾಫ್ಟ್ ಆಗುತ್ತೆ. ನಾ ಸ್ವಲ್ಪ ದಪ್ಪದಾಗೆ ಹೆಚ್ಕೊಂಡಿದ್ದೀನಿ, ಏನಕ್ಕೆ ಅಂದ್ರೆ ಬೆಂದ್ರೆ ಇನ್ನೂ ಸ್ವಲ್ಪ ಸೈಜ್ ಕಡಿಮೆ ಆಗುತ್ತೆ. ಇಷ್ಟೇ. ಇದನ್ನ ಈಗ ಮುಚ್ಚಿಟ್ಬಿಟ್ಟು ಬೇಯಕ್ಕಿಟ್ಬಿಡ್ತೀನಿ. 1-2 ನಿಮಿಷ ಬೇಯುತ್ತೆ. ಉಪ್ಪು ಹಾಕ್ಬಿಡೋದು ಅದ್ರ ಮೇಲೆ ಅಷ್ಟೇ. ಉಪ್ಪು ಸ್ವಲ್ಪ ಬೇಯಲಿ, ಇದು ಆಮೇಲೆ ಉಪ್ಪು ಹಾಕ್ತೀವಿ. ಬೇಗ ಹಿಡಿದು ಬಿಡುತ್ತೆ, ತುಂಬಾ ಸಾಫ್ಟ್ ಬಾಳೆಕಾಯಿ. ಈಗಲೇ ಉಪ್ಪು ಹಾಕೋದು. ಫೈನಲ್ ಆಗಿ ಉಪ್ಪು, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ಇಟ್ಟಿದ್ದೀನಿ, ಇಷ್ಟು ಹಾಕಿದ್ರೆ ಆಯ್ತು. ಇವಾಗ ಉಪ್ಪು ಹಾಕೋತಾ ಇದ್ದೀನಿ. ಅದೆಷ್ಟು ಕಲರ್ ಚೇಂಜ್ ಆಯ್ತು ನೋಡಿ, ಸ್ವಲ್ಪ ಸಾಫ್ಟ್ ಆಗೈತೆ ಅದು. ಅಷ್ಟೇ. ಅರ್ಶಿನ ಗಿರ್ಶಿನ ಎಲ್ಲ ಹಾಕೋದೇನಿಲ್ಲ ಇದಕ್ಕೆ, ಏನು ಬೇಡ. ಅದೇ ನೋಡಿ, ಬೇಯ್ತಾ ಯಾವ ಕಲರ್ ಆಯ್ತು. ತೆಂಗಿನಕಾಯಿ ಜಾಸ್ತಿ ಹಾಕ್ಬೇಕು, ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು ಅಷ್ಟೇ ಜಾಸ್ತಿ ಹಾಕ್ಬೇಕು. ಯಾಕಂದ್ರೆ ನಾವು ಈರುಳ್ಳಿ ಬಳಸೋದಿಲ್ಲ, ಹಿಂಗಾಗಿ ಇವೆರಡೂನುವೆ. ಕೊತ್ತಂಬರಿ ಮೇನ್ ಕ್ಯಾರೆಕ್ಟರ್ ಇದು. ಎಷ್ಟು ರುಚಿ ಇರುತ್ತೆ ಗೊತ್ತಾ. ಓಕೆ ಗಾಯ್ಸ್, ಇವತ್ತು ಬ್ಯಾಚುಲರ್ ಸಾರು ಅಂಡ್ ಬಾಳೆಕಾಯಿ ಪಲ್ಯ ಇಸ್ ರೆಡಿ ಇನ್ ಅವರ್ ಹೌಸ್. ಬನ್ನಿ ಎಲ್ಲ ಊಟಕ್ಕೆ. ರೆಡಿ ಆಯ್ತು ಗಾಯ್ಸ್. ಈಗ ನಾವು ಬ್ಯಾಚುಲರ್ ಸಾರು
ಪಲ್ಯವನ್ನು ತಿನ್ನೋಣ ಬನ್ನಿ ಗಾಯ್ಸ್. ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ. ಇದು ಸಾರು ಹೆಂಗೆ ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು, ಕಮ್ಮಿ ಹಾಕೊಂಡ್ರೆ ರುಚಿ ಗೊತ್ತಾಗಲ್ಲ. ಐ ಲೈಕ್ ಇಟ್. ಮಸಾಲೆ ಎಲ್ಲ ಸ್ಟ್ರಾಂಗ್ ಹಾಕೊಂಡ್ರೆ ಟೇಸ್ಟ್ ಗೊತ್ತಾಗೋದು ಇದ್ರದ್ದು. ಸಪ್ಪೆ ಥರ ಮಾಡಬಾರ್ದು. ಸೂಪರ್ ಆಗಿದೆ, ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಬ್ಯಾಚುಲರ್ ಸಾರು ಫ್ಯಾಮಿಲಿ ಮಾಡ್ಕೊಂಡು ತಿನ್ಬೋದಾ? ನೆಮ್ಮದಿಯಾಗಿ ತಿನ್ಬೋದು. ಒಂದೊತ್ತು ಕಾಲ ಕಳೆದು ಬಿಡ್ಬೋದು ಇದನ್ನು ಮಾಡ್ಕೊಂಡು ಸೀರಿಯಸ್ ಆಗಿ. ಪಲ್ಯ ಆ್ಯಕ್ಚುಲಿ ನಮ್ಮಮ್ಮ ಇದ್ರ ಮೇಲೆ ನಿಮ್ಮಣ್ಣು ಹಾಕೊಂಡು ಮರ್ತ್ಬಿಟ್ರು. ನಿಮ್ಮಣ್ಣು ಹಾಕ್ಬೋದು ಇದ್ರ ಮೇಲೆ. ನೀವು ಬಾಳೆಗೆ ಪಲ್ಯ ಮೇಲೆ ಒಂಚೂರು ಟೊಮೆಟೊ ಅಂತೀನಿ ನಾನು ನೋಡಿ, ನಿಮ್ಮಣ್ಣು ಇಟ್ಕೊಳ್ಳಿ ಆಯ್ತಾ, ಚೆನ್ನಾಗುತ್ತೆ. ಇವಾಗ ಚೆನ್ನಾಗಿಲ್ಲ ಅಂತಲ್ಲ, ಒಂಥರ ಹುಳಿ ಮಜಾ ಕೊಡುತ್ತೆ. ಈಗ ನಾವು ಹುಳಿ ಸಾರು ತಿಂತಾ ಇರೋದ್ರಿಂದ ಕಾಂಬಿನೇಷನ್ ಓಕೆ. ಅದ್ಮೇಲೆ ಸ್ವಲ್ಪ ನಿಂಬೆಹಣ್ಣು ಹಾಕೊಳ್ಳಿ, ಇನ್ನೂ ಚೆನ್ನಾಗಿರುತ್ತೆ. ಯಮ್ಮಿ. ನಂಗೆ ಹುಷಾರಿಲ್ದ ಇರ್ಬೇಕಾದ್ರೆ ನಮ್ಮಮ್ಮ ನನಗೆ ಬರೀ ಪಲ್ಯ, ಒಂದು ಬೌ ಫುಲ್ ಪಲ್ಯ ಕೊಡೋಗಿದ್ರ. ನಮ್ಗಿಷ್ಟ, ಚೆನ್ನಾಗಿದೆ, ಟ್ರೈ ಮಾಡ್ಕೊತೀನಿ ಓಕೆ. ತಿಂದ್ಬಿಟ್ಟು ಮಾಡಿ ರೆಸಿಪಿನ ನಮಗೆ ಕಮೆಂಟಲ್ಲಿ ಹಾಕಿ. ನಮಗೆ ನಿಜವಾಗ್ಲೂ ಖುಷಿ ಆಗುತ್ತೆ ನಾವು ಮಾಡ್ತಾ ಇರೋ ಅಡುಗೆಗಳು ನಿಮ್ಗೆ ಇಷ್ಟ ಆಗುತ್ತೆ, ಈಸಿ ಆಗಿದೆ ಅಂತ. ನಾನು ಇನ್ನೊಂದು ಆ್ಯಡ್ ಮಾಡಿಬಿಡ್ತೀನಿ. ಇದು 2 in 1 ರೆಸಿಪಿ ಅಂತ ಹೇಳಿದ್ವಿ. ಒಂದು ಟೊಮೊಟೊ ಗೊಜ್ಜು ಮಾಡ್ಕೋಬೋದು, ಬ್ಯಾಚುಲರ್ ಸಾರು ಮಾಡ್ಕೋಬೋದು ಅಂತ. ನಾನು ಫಸ್ಟು ಬ್ಯಾಚುಲರ್ ಸಾರನ್ನ ತಿಂದೆ, ಈಗ ಟೊಮೊಟೊ ಗೊಜ್ಜನ್ನ ಕಲ್ಸ್ಕೊಂಡು ತಿಂತಾ ಇದ್ದೀನಿ. ಅದಕ್ಕೂ ಇದಕ್ಕೂ ಟೇಸ್ಟ್ನ ಕಂಪೇರ್ ಮಾಡಬೇಡಿ, ಒಂದೇ ಐಟಮ್, ಎಲ್ಲ ಇಂಗ್ರೀಡಿಯೆಂಟ್ಸ್ ಒಂದೇ. ಬಟ್ ನೀವು ತಿನ್ನಬೇಕಾದ್ರೆ ಟೊಮೊಟೊ ಗೊಜ್ಜು ನಿಮಗೆ ಫ್ಲೇವರ್ ಬೇರೆ ಕೊಡುತ್ತೆ, ಆ್ಯಂಡ್ ಬ್ಯಾಚುಲರ್ ಸಾರು ಫ್ಲೇವರ್ ಬೇರೆ ಕೊಡ್ತಾ ಇದೆ. ಸ್ವಲ್ಪ ಲೈಟ್ ಅನಿಸ್ತು. ಈಗ ಟೊಮೊಟೊ ಗೊಜ್ಜು ತಿಂದಾಗ ತುಂಬ ರಿಚ್ ಅನಿಸುತ್ತೆ, ತುಂಬ ಟೇಸ್ಟ್ ವೇರಿಯೇಷನ್ಸ್ ಇದೆ. ಟೊಮೊಟೊ ಗೊಜ್ಜೆ ಬೇರೆ, ಬ್ಯಾಚುಲರ್ ಸಾರೇ ಬೇರೆ, ಅದನ್ನೊಂದು ಕ್ಲಾರಿಟಿ ಕೊಡಬೇಕಿತ್ತು. ಸೊ ಎರಡು ಒಟ್ಟಿಗೆ ಮಾಡ್ಕೊಂಡು ತಿನ್ಬೋದು, ಅದು ಯೂಸು ಇದು ಯೂಸ್ ಏನಿಲ್ಲ. ಬಟ್ ಏನಂದರೆ ಅದಕ್ಕೂ ಇದಕ್ಕೂ ಟೇಸ್ಟು ತುಂಬ ಡಿಫ್ರೆನ್ಸ್ ಇದೆ, ಎರಡೂ ಒಂದೇ ಅಲ್ಲ. ಅದನ್ನು ನೀವು ಮಾಡ್ಕೊಂಡು ತಿನ್ನಿ ಗೊತ್ತಾಗುತ್ತೆ, ತುಂಬ ಡಿಫ್ರೆನ್ಸ್ ಇದೆ ಟೇಸ್ಟಲ್ಲಿ. ಓಕೆ, ಬರೀ ರೈಸ್ಗೆ ಅಂತಲ್ಲ, ಚಪಾತಿ ಏನ್ ಬೇಕಾದ್ರೂ ಹಾಕೋಬಹುದು, ಮಾಡ್ಕೊಂಡು ತಿನ್ಬೋದು. ಬಟ್ ಏನಂದ್ರೆ ಎರಡ್ರದ್ದು ಟೇಸ್ಟ್ ತುಂಬಾ ಡಿಫ್ರೆಂಟ್ ಆಗಿದೆ. ಇಂಗ್ರೀಡಿಯೆಂಟ್ಸ್ ಎಲ್ಲ ಒಂದೇ, ಅಲ್ಲೊಂದು ನಾವು ನೀರು ಆ್ಯಡ್ ಮಾಡಿದಾಗ ಆ ಫ್ಲೇವರ್ ಬೇರೆ ತಗೊಳುತ್ತೆ, ಈ ಫ್ಲೇವರು ಗಟ್ಟಿ ಇದ್ದಾಗ ಬೇರೆ ತಗೊಳುತ್ತೆ. ಸೊ ತುಂಬಾ ಡಿಫ್ರೆನ್ಸ್ ಇದೆ ಗೈಸ್ ಟೇಸ್ಟಲ್ಲಿ.